ಡಿವೋರ್ಸ್ ಬಗ್ಗೆ ಮೊದಲ ಬಾರಿಗೆ ಸತ್ಯ ಬಿಚ್ಚಿಟ್ಟ ನಿವೇದಿತಾ ಗೌಡ. ಕಾರಣ ಯಾರಿಂದ ಆಯ್ತು ರಿವೀಲ್. ಬಿಗ್ ಬಾಸ್ ಜೋಡಿಯ ಹಿಂದಿನ ಅಸಲಿ ಕಥೆ ಏನು? ನಮಸ್ಕಾರ ಸ್ನೇಹಿತರೆ. ಒಂದು ಜೋಡಿ ಕಣ್ಣು ಮುಚ್ಚಿ ಕ್ಷಣದಲ್ಲೇ ಫೇಮಸ್ ಆಗುತ್ತದೆ, ಮತ್ತೊಂದು ಕ್ಷಣದಲ್ಲೇ ಅವರ ಬದುಕೆ ಪ್ರಶ್ನೆ ಆಗಿಬಿಡುತ್ತದೆ. ಅಂತಹದ್ದೇ ಒಂದು ಶಾಕಿಂಗ್ ಕಥೆ ಈಗ ಮತ್ತೆ ಚರ್ಚೆಗೆ ಬಂದಿದೆ. ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಡಿವೋರ್ಸ್ ಸ್ಟೋರಿ. ಹೌದು ಸ್ನೇಹಿತರೆ, ಮೊದಲ ಬಾರಿಗೆ ನಿವೇದಿತಾ ಗೌಡ ತಮ್ಮ ಮದುವೆ, ಡಿವೋರ್ಸ್ ಮತ್ತು ಅದರ ಹಿಂದಿನ ಸತ್ಯವನ್ನು ತೆರೆದಿಟ್ಟಿದ್ದಾರೆ ಮತ್ತು ಹೇಳಿರುವ ಕೆಲವು ಮಾತುಗಳು ಈಗ ಎಲ್ಲೆಡೆ ಭಾರಿ ವೈರಲ್ ಆಗುತ್ತಿವೆ. ಬಿಗ್ ಬಾಸ್ ನಿಂದ ಆರಂಭವಾದ ಪ್ರೇಮ ಕಥೆ. ಬಿಗ್ ಬಾಸ್ ಮನೆಯಲ್ಲಿ ಹುಟ್ಟಿದ ಒಂದು ಜೋಡಿ, ಬ್ರ್ಯಾಂಡ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ. ಅಲ್ಲಿಂದಲೇ ಶುರುವಾಯಿತು ಲವ್ ಸ್ಟೋರಿ, ಅಲ್ಲಿಂದಲೇ ಶುರುವಾಯಿತು ಪಬ್ಲಿಕ್ ಕ್ರೇಜ್. ಆದರೆ ಅದೇ ಕ್ರೇಜ್ ಮುಂದೆ ಅವರ ಬದುಕಿಗೆ ದೊಡ್ಡ ಒತ್ತಡವಾಗಿ ಬದಲಾಯಿತು. ಸಾಮಾಜಿಕ ಮಾಧ್ಯಮಗಳ ಒತ್ತಡವೇ ಮದುವೆಗೆ ಕಾರಣವಾಯಿತು. ನಿವೇದಿತಾ ಗೌಡ ಹೇಳಿರುವ ಪ್ರಕಾರ ಬಿಗ್ ಬಾಸ್ ನಲ್ಲಿ ಇಬ್ಬರು ಪರ್ಫೆಕ್ಟ್ ಜೋಡಿ ಎಂದು ಬ್ರ್ಯಾಂಡ್ ಮಾಡಲಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಆಗಬೇಕು ಎಂದು ಅತಿರೇಕ ಒತ್ತಡ ಹೆಚ್ಚಾಗುತ್ತದಂತೆ ಅದೇ ಪ್ರಭಾವಕ್ಕೆ ಒಳಗಾಗಿ ಮದುವೆಯ ನಿರ್ಧಾರ ತೆಗೆದುಕೊಂಡೆವು ಎಂದು ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನು ಗೊತ್ತಾ? ಮದುವೆಯಾದ ಬಳಿಕ ನಿಜವಾದ ಜೀವನದಲ್ಲಿ ಹೊಂದಾಣಿಕೆ ಇರಲಿಲ್ಲ ಎಂದು ನಿವೇದಿತಾ ಗೌಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಡಿವೋರ್ಸ್ ಸೈಲೆಂಟ್ ಆಗಿ ನಡೀತಾ. ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂದ್ರೆ, ಈ ಜೋಡಿಯ ಡಿವೋರ್ಸ್ ವಿಷಯ ಹೊರಗೆ ಬರಲೇ ಇಲ್ಲಂತೆ. ಫ್ಯಾಮಿಲಿ ಕೋರ್ಟ್ ನಲ್ಲಿ ಲೀಕ್ ಆದ ಬಳಿಕವೇ ಸುದ್ದಿ ಹೊರಬಂದಂತೆ. ಇಲ್ಲವಾದರೆ ಇದು ಸಂಪೂರ್ಣವಾಗಿ ಖಾಸಗಿಯಾಗಿ ಮುಗಿಯುತ್ತಿತ್ತು ಎನ್ನಲಾಗಿದೆ. ನಾವು ಪರಸ್ಪರ ಗೌರವಿಸುತ್ತೇವೆ. ಡಿವೋರ್ಸ್ ಆದರೂ ಇಬ್ಬರ ನಡುವೆ ದ್ವೇಷ ಇಲ್ಲ, ಪರಸ್ಪರ ಗೌರವ ಇದೆ. ಇದು ನಮ್ಮ ವೈಯಕ್ತಿಕ ನಿರ್ಧಾರ ಎಂದು ನಿವೇದಿತಾ ಗೌಡ ಹೇಳಿದ್ದಾರೆ. ಜನರು ಏನು ನಂಬಬೇಕು ಅನ್ನೋದು ಅವರಿಗೆ ಆಯ್ಕೆ. ಎಲ್ಲರನ್ನು ಕನ್ವಿನ್ಸ್ ಮಾಡೋಕೆ ಆಗಲ್ಲ ಎಂದು ಮಾತು ಕೂಡ ಈಗ ಚರ್ಚೆಯಲ್ಲಿದೆ. ಸೋಷಿಯಲ್ ಮೀಡಿಯಾ ಪ್ರಭಾವವೇ ನಿಜವಾದ ವಿಲನ್ನ? ಈ ಕಥೆಯಲ್ಲಿರುವ ಒಂದು ದೊಡ್ಡ ಪ್ರಶ್ನೆ ಏನು ಗೊತ್ತಾ ಸ್ನೇಹಿತರೆ? ಒಂದು ಜೋಡಿ ಹಿಟ್ ಆದರೆ ಜನರ ಒತ್ತಡದಿಂದಲೇ ಮದುವೆಯಾಗಬೇಕಾ? ಆದರೆ ಒತ್ತಡವೇ ಅವರ ಸಂಬಂಧವನ್ನು ಮುರಿಯಿತಾ? ಇದೀಗ ಈ ಪ್ರಶ್ನೆಗಳು ಕನ್ನಡ ಮನರಂಜನಾ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅಂತಿಮವಾಗಿ ದೊಡ್ಡ ಪ್ರಶ್ನೆ, ಇದು ಪ್ರೇಮ ಕಥೆಯ ಅಂತ್ಯವ ಅಥವಾ ಸೋಷಿಯಲ್ ಮೀಡಿಯಾ ಒತ್ತಡ ಪಾಠವ? ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಕಾಮೆಂಟ್ ನಲ್ಲಿ ತಿಳಿಸಿ. ಇಂತಹ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಂದು ಸ್ಮಾಲ್ ಬ್ರೇಕ್.